Good morning, my dear friends. Welcome back to Spardha Kautilya Career Academy English Grammar and English Class Language Classes. SSC GD 2022 ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಬಂದಿದೆ ನೋಡೋಣ. ಶಿ ಈಸ್ ನೋನ್ ಫಾರ್ ಹರ್ ಡ್ಯಾಶ್ ಸ್ಪಿರಿಟ್ ಆಲ್ವೇಸ್ ಹೆಲ್ಪಿಂಗ್ ಅದರ್ಸ್ ಇನ್ ನೀಡ್. ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಫಸ್ಟ್ ಪ್ರಶ್ನೆ ಅರ್ಥ ಆಯ್ತು ಅಂದ್ರೆ ಆಪ್ಷನ್ಸ್ ನಮಗೆ ಅರ್ಥ ಆಗ್ತವೆ. ಶಿ ಈಸ್ ನೋನ್ ಫಾರ್ ಅಂದ್ರೆ ಅವಳು ಪ್ರಸಿದ್ಧಿ ಪಡೆದಿದ್ಲು, ಬಹಳ ಫೇಮಸ್ ಇದ್ಲು ಅಂತ ಅರ್ಥ. ಶಿ ಈಸ್ ನೋನ್ ಫಾರ್ ಹರ್, ಇಲ್ಲಿ ಡ್ಯಾಶ್ ಅನ್ನೋದನ್ನ 4 ಆಪ್ಷನ್ಸ್ ನೋಡೋಣ ಅಂತೆ. ಬಟ್ ಏನಿದೆ, ಸ್ಪಿರಿಟ್, ಬಹಳ ಉತ್ಸಾಹದಿಂದ ಇರುವಂತ ಹೆಣ್ಣುಮಗಳು, ಪ್ಲಸ್ ಆಲ್ವೇಸ್ ಹೆಲ್ಪಿಂಗ್ ಅದರ್ಸ್ ಇನ್ ನೀಡ್, ಯಾರಿಗೆ ಅವಶ್ಯಕತೆ ಇರ್ತದಲ್ಲ ಅವರಿಗೆ ಆಲ್ವೇಸ್ ಅವಳು ಏನ್ ಮಾಡ್ತಾ ಇದ್ಲು, ಹೆಲ್ಪ್ ಮಾಡ್ತಾಳೆ. ದಾನ ಮಾಡೋದಾಗ್ಲಿ, ಸಹಾಯ ಮಾಡೋದಾಗ್ಲಿ, ದುಡ್ಡಿನ ಇರ್ಲಿ, ಯಾವುದೋ ಒಂದೇನು ಹೃದಯ ಶ್ರೀಮಂತಿಕೆಯನ್ನ ತೋರಿಸುವಂತವಳು. ಶಿ ಈಸ್ ನೋನ್ ಫಾರ್ ದ್ಯಾಟ್, ಶಿ ಈಸ್ ಪಾಪ್ಯುಲರ್ ಅಂತ. ಸೊ ಹಾಗಾಗಿ ಅದಕ್ಕೆ ಸೆಟ್ ಆಗುವಂತ ಶಬ್ದ ಯಾವುದು? ಸೆಲ್ಫಿಶ್ ಅನ್ನೋ ಶಬ್ದ ಸೆಟ್ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಯಾರು ಸ್ವಾರ್ಥಿ ಇರ್ತಾರಲ್ಲ, ಇಲ್ಲಿ ನಿಮಗೆ ವೊಕ್ಯಾಬ್ಯುಲರಿ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತದೆ. ಸೊ ಅದಕ್ಕೆ ನೀವು ಓದಬೇಕು, ವೊಕ್ಯಾಬ್ಯುಲರಿನ ಅಭ್ಯಾಸ ಮಾಡಬೇಕು, ಸಿನಾನಿಮ್ ಸ್ಟಡಿ ಮಾಡಬೇಕು. ಅಂದಾಗ ಮಾತ್ರ ನೀವು ಕರೆಕ್ಟ್ ಆಪ್ಷನ್ ಹೇಳಲಿಕ್ಕೆ ಗೊತ್ತಾಕೈತಿ ಮೈ ಡಿಯರ್ಸ್. ಸೊ ಸೆಲ್ಫಿಶ್ ಕಾಮನ್ ವರ್ಡ್ ಇದು. ಆಕ್ಚುಲಿ ಸೆಲ್ಫಿಶ್ ಅಂತಂದ್ರೆ ಸ್ವಾರ್ಥಿ. ಸ್ವಾರ್ಥಿ ಯಾವಾಗ್ಲೂ ಬೇರೆಯವರಿಗೆ ಹೆಲ್ಪ್ ಮಾಡೋದಿಲ್ಲ, ಹಿಂಗಾಗಿ ಅದು ಬರೋದಿಲ್ಲ. ಜನರಸ್ ಇದನ್ನ ನಾನು ಪೆಂಡಿಂಗ್ ಇಡ್ತೀನಿ. ಯಾಕಪ್ಪ ಅಂತಂದ್ರೆ ಇದಕ್ಕೆ ಸೆಟ್ ಆಗುವಂತ ಶಬ್ದ ಐತಿ. ಬೇರೆ ಯಾವ್ದಾರು ನೋಡೋಣ. ಗ್ರೀಡಿ. ಗ್ರೀಡಿ ಅಂತಂದ್ರೆ ಯಾರು ಆಸೆ ಬುರುಕ ಇರ್ತಾರಲ್ಲ, ಬೇಕು ಬೇಕು ಬೇಕು, ತನಗೆ ಎಲ್ಲ ಆಗ್ಬೇಕು ಅನ್ನೋರು, ತನಗೆ ಆಗ್ಬೇಕನ್ನೋರು ಸ್ಪಿರಿಟ್ ಮತ್ತು ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಯಾವಾಗ್ಲೂ ಸಾಧ್ಯ ಇಲ್ಲ, ಹಿಂಗಾಗಿ ಇದನ್ನು ಕೂಡ ಬರಂಗಿಲ್ಲ. ಮೀನ್. ಮೀನ್ ಅಂತಂದ್ರ ಬಹಳ ಕೆಳಮಟ್ಟದ ಯೋಚನೆ ಮಾಡೋರು, ಮೀನ್ ಮೈಂಡೆಡ್ನೆಸ್ ಅಂತ ಹೇಳ್ತೀವಿ. ಬ್ರಾಡ್ ಮೈಂಡೆಡ್ ಅಂಡ್ ಮೀನ್ ಮೈಂಡೆಡ್ ಎಂಟಾನಿಮ್ ಬರ್ಕೋಬಹುದು ನೀವು ಬೇಕಂದ್ರೆ. ಮೀನ್ ಇದರ ಅಪೋಸಿಟ್ ವರ್ಡ್ ಏನಪ್ಪಾ ಅಂತಂದ್ರೆ ಬ್ರಾಡ್, BROAD, ಮೀನ್ ಮೈಂಡೆಡ್, ಬ್ರಾಡ್ ಮೈಂಡೆಡ್. ಸೊ ಒಂದು A, C ಮತ್ತು D ಆಗುದಿಲ್ಲ. ಜನರಸ್ ಶಬ್ದ ಯಾಕೆ ಸೂಟ್ ಆಕೈತಪ್ಪ ಅಂತಂದ್ರೆ ಯಾರು ಹೃದಯ ಶ್ರೀಮಂತಿಕೆಯನ್ನು ಹೊಂದಿರ್ತಾರ, ಯಾರು ಬೇರೆಯವರಿಗೆ ಹೆಲ್ಪ್ ಮಾಡ್ಬೇಕಂತಾರ, ಜನರಸ್ ಅಂತಾರ. ನಿಮಗ ಆ ಕ್ವಾಲಿಟಿ ಇದ್ರೆ ಯು ಆರ್ ಕಾಲ್ಡ್ ಜನರಸ್. ಸೊ ಶಿ ಈಸ್ ನೋನ್ ಫಾರ್ ಹರ್. ಸುಧಾಮೂರ್ತಿ ಈಸ್ ನೋನ್ ಫಾರ್ ಹರ್ ಜನರಾಸಿಟಿ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರು ಹೋದಲ್ಲಿ ಬಂದಲ್ಲಿ ಎಲ್ಲ ದಾನ ಧರ್ಮ ಎಲ್ಲ ಮಾಡಿ ಬರ್ತಾರೆ, ಹೌದಾ? ಸೊ ಶಿ ಈಸ್ ನೋನ್ ಫಾರ್ ಹರ್ generous spirit, always helping others in need. Thank you very much. Please take care of this.